ಹಲೋ ಸ್ನೇಹಿತರೆಲ್ಲರೂ ಹೆಂಗದಿರಿ? ನಾ ಅಂತೂ ಭಾಳ ಚಲೋ ಮತ್ತು ಆರಾಮದಿ ನೋಡ್ರಿ. ಇವತ್ತೇ ಮತ್ತೊಂದು ಹೊಸ ವೀಡಿಯೋ ತಂದಿನಿ. ಈ ಒಂದು ವಿಡಿಯೋದಲ್ಲಿ ನಾನು 30 ದಿನ ಬರೋ ಗ್ಯಾಸ್ ನಿಮ್ಮ ಮನೆಯಲ್ಲಿ 3 ತಿಂಗಳವರೆಗೆ ಬರೋ ಹಾಗೆ ನಾನು ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ತೋರಿಸೋ ಟಿಪ್ಸ್ ಫಾಲೋ ಮಾಡಿ ಮತ್ತು ನಿಮ್ಮ ಗ್ಯಾಸ್ ಅನ್ನೋದು ಉಳಿತಾಯ ಮಾಡ್ಕೊಳ್ಳಿ ಸ್ನೇಹಿತರೆ. ಭಾಳಷ್ಟು ಜನ ಈಗ ಗ್ಯಾಸ್ ಸಿಗುತ್ತಿಲ್ಲ, ಎಷ್ಟೋ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಯುದ್ಧ ನಡೀತಿರುವ ಸಂದರ್ಭದಲ್ಲಿ. ಹಾಗಾಗಿ ನಾನು ಯಾವ ರೀತಿ ನಿಮ್ಮ ಮನೆಯಲ್ಲಿ ಬರೋ ಗ್ಯಾಸನ್ನು ಇನ್ನೂ ಸ್ವಲ್ಪ ದಿನ ಬಾಳಿಕೆ ಬರೋ ಹಾಗೆ ನಾನು ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ಸ್ನೇಹಿತರೆ. ಮೊದಲೇದಾಗಿ ನೀವು ರೈಟರ್ ತೊಗೊಂಡು ನಿಮ್ಮ ಗ್ಯಾಸ್ ಸ್ಟವನ್ನು ಹಚ್ತಿದ್ದೀರಲ್ವ ಸ್ನೇಹಿತರೆ, ನೀವು ಸ್ಟವ್ ಹಚ್ಚುವಾಗ ಲೋ ಫ್ಲೇಮಲ್ಲಿ ಅಥವಾ ಸಿಮ್ನಲ್ಲಿ ಇಟ್ಟು ನಿಮ್ಮ ಗ್ಯಾಸ್ ಸ್ಟವನ್ನು ಆನ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಅತಿ ಹೆಚ್ಚಾಗಿ ಈ ಸಂದರ್ಭದಲ್ಲಿ ಗ್ಯಾಸ್ ಅನ್ನೋದು ವೇಸ್ಟ್ ಆಗುವ ಹಂತವಾಗಿದೆ ಸ್ನೇಹಿತರೆ. ಮತ್ತು ಎರಡನೇದಾಗಿ ನೀವು ನಿಮ್ಮ ಪಾತ್ರೆಯನ್ನು ಇಡ್ತಿದ್ದೀರಲ್ವ ಸ್ನೇಹಿತರೆ, ನಿಮ್ಮ ಪಾತ್ರೆ ಇಟ್ಟಾಗ ಅದು ನೋಡಿರಿ ಈ ಥರ ನೋಡಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಉಳಿತಿರುತ್ತಲ್ವ, ಹಾಗಾಗಿ ನೀವು ಅದನ್ನು ಒರೆಸಿ ಇಡೋದಿಲ್ಲ, ಹಾಗೆ ಇಡೋದ್ರಿಂದ ನಿಮ್ಮ ಗ್ಯಾಸ್ ಸ್ಟವ್ ಅನ್ನೋದು ಅತಿ ಹೆಚ್ಚಾಗಿ ವೇಸ್ಟ್ ಆಗುತ್ತೆ. ನೋಡಿ ಸ್ನೇಹಿತರೆ, ನಿಮ್ಮ ಪಾತ್ರೆ ಇರುವಷ್ಟು ಮಾತ್ರ ನೀವು ನಿಮ್ಮ ಸಿಮ್ಮನ್ನು ಹೈ ಫ್ಲೇಮ್ ಮತ್ತು ಲೋ ಫ್ಲೇಮ್ ಮಾಡ್ಕೋಬೇಕಾಗುತ್ತೆ. ನೀವು ಪಾತ್ರೆ ಅದಕ್ಕಿಂತ ಹೆಚ್ಚು ಮಾಡ್ಕೊಂಡು ಉರಿ ಹೆಚ್ಚಾಗಿ ವೇಸ್ಟ್ ಆಗುತ್ತೆ. ಮತ್ತು ಇನ್ನೊಂದು ಟಿಪ್ಸ್ ಬಂದುಬಿಟ್ಟು ನೋಡಿರಿ, ನೀವು ಫ್ರಿಜ್ಜಲ್ಲಿ ಅಥವಾ ಯಾವುದರಲ್ಲಿ ಹಾಲಿನ ಪ್ಯಾಕೆಟ್ ಇರ್ತಿರಲ್ವ, ಆ ಹಾಲನ್ನು ತಕ್ಷಣ ತೆಗೆದು ನೀವು ಪಾತ್ರೆಗೆ ಹಾಕ್ತೀರಾ. ಹಾಗಾಗಿ ಮಾಡಬಾರ್ದು ಸ್ನೇಹಿತರೆ. ಹಾಗೆ ಮಾಡಿದರೆ ನಿಮ್ಮ ಗ್ಯಾಸ್ ಅನ್ನೋದು ಅತಿ ಹೆಚ್ಚಾಗಿ ವೇಸ್ಟ್ ಆಗುತ್ತೆ. ಸ್ವಲ್ಪ ಒಂದು 5-10 ನಿಮಿಷಗಳ ಕಾಲ ಅದನ್ನು ಸ್ವಲ್ಪ ಥಂಡಿ ಇರುತ್ತಲ್ವ, ಕೂಲ್ ಆಗೋದಕ್ಕೆ ಬಿಡಬೇಕಾಗುತ್ತೆ. ನಂತರ ಅದನ್ನು ಹಾಕಬೇಕು. ನೀವು ಯಾವಾಗಲೂ ನಿಮ್ಮ ಗ್ಯಾಸನ್ನು ಲೋ ಅಥವಾ ಸಿಮ್ನಲ್ಲೇ ಇಟ್ಟುಬಿಡಿ ಸ್ನೇಹಿತರೆ. ನಿಮ್ಮ ಪಾತ್ರೆ ಎಷ್ಟಿರುತ್ತೋ ಅದಕ್ಕೆ ಸರಿಯೊಂದವಾಗಿ ಸಿಮ್ಮನ್ನು ಇಟ್ಟು ನೀವು ಅಡುಗೆನ ಮಾಡ್ಕೋಬೇಕಾಗುತ್ತೆ. ಅತಿ ಹೆಚ್ಚಾಗಿ ಇಟ್ಟರೆ ಹೊರಗಡೆ ಗ್ಯಾಸ್ ಹೋಗಿ ವೇಸ್ಟ್ ಆಗುವ ಸಂಭವ ಇರುತ್ತದೆ. ಮತ್ತು ನೋಡಿರಿ, ಯಾವಾಗಲೂ ರೆಗ್ಯುಲೇಟರನ್ನು ಆಫ್ ಮಾಡಿಯೇ ಇರಬೇಕು, ರೆಗ್ಯುಲೇಟರ್ ಆನ್ ಮಾಡಬಾರ್ದು. ಮತ್ತು ನೀವು ಆಗಾಗ ವಾರದಲ್ಲಿ 2-3 ಬಾರಿ ಈ ಥರ ನೀವು ಹೋಲ್ನಲ್ಲಿ ಅಥವಾ ಬರ್ನರಲ್ಲಿ ಕಸ ಅದು ಕುಂತಿರುತ್ತೆ, ಹಾಗಾಗಿ ಕ್ಲೀನ್ ಮಾಡಬೇಕು. ಇದರಿಂದ ಸಹ ಗ್ಯಾಸ್ ವೇಸ್ಟ್ ಆಗುವ ಸಂಭಾವನೆ ಹೆಚ್ಚಿರುತ್ತೆ ಸ್ನೇಹಿತರೆ. ಇವೆಲ್ಲವನ್ನು ನೋಡ್ಕೋಬೇಕಾಗುತ್ತೆ. ಮತ್ತು ನೀವು ಈ ಪೈಪ್ನಲ್ಲಿ ಅಲ್ಲಿ ಲೀಕೇಜಸ್ ಇರುತ್ತೆ, ಪೈಪನ್ನು ಒಂದ್ಸರಿ ಚೆಕ್ ಮಾಡ್ಕೋಬೇಕು ಸರಿಯಾಗಿ, ಇಲ್ಲಾಂದರೆ ಇಲ್ಲಿ ಸಹ ಲೀಕ್ ಆಗುವ ಸಾಧ್ಯತೆ ಇರುತ್ತೆ. ಮತ್ತು ಮುಖ್ಯವಾಗಿ ರೈಟರ್ ಏನು ಇರುತ್ತೆ ಅಥವಾ ಇಲ್ಲನ್ನು ಇದು ನೀವು ತುಂಬಾ ಸರಿಯಾಗಿ ಚೆಕ್ ಮಾಡಬೇಕು. ಇದರ ಕ್ವಾಲಿಟಿ ಹಾಳಾಗಿದ್ದರೆ ಇದು ಪದೇ ಹೊಡಿತೀರಾ ಅಥವಾ ಗ್ಯಾಸ್ ಆ ಕಡೆ ಆನ್ ಮಾಡಿಟ್ಟು ಇದನ್ನು ಹೊಡಿತೀರಾ, ಹಾಗಾಗಿ ಗ್ಯಾಸ್ ವೇಸ್ಟ್ ಆಗುವ ಸಂದರ್ಭ ಇರುತ್ತೆ. ಹಾಗಾಗಿ ಇದನ್ನು ರೈಟರ್ ಸರಿ ಇದೆಯಾ ಚೆಕ್ ಇದೆಯಾ ಅಂತ ಒಂದ್ಸರಿ ಉರಿ ಬರ್ತಿದೆಯಾ ಸರಿ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತು ನಂತರ ನೀವು ಆದಷ್ಟು ನೀವು ಬೇಳೆಕಾಳುಗಳನ್ನು ಮತ್ತು ರೈಸನ್ನು ಕುಕ್ಕರಲ್ಲೇ ಮಾಡಲು ಪ್ರಯತ್ನ ಪಡಿ ಸ್ನೇಹಿತರೆ. ಇಲ್ಲವಾದರೆ ಒಲೆ ಮೇಲೆ ಅಥವಾ ಪಾತ್ರೆಯಲ್ಲಿ ಮಾಡ್ತಿದ್ರೆ ಮಾಡ್ಕೋಬೋದು. ಅತಿ ಹೆಚ್ಚಾಗಿ ಗ್ಯಾಸ್ ವೇಸ್ಟ್ ಆಗುವ ಸಂಭವ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಸ್ನೇಹಿತರೆ.